ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು ನಾವು ಹೋಗಿ. ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಆರ್ಸಿಬಿ ಅಬ್ಬರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಬಾರಿ ಕೂಡ ಕಪ್ಪು ನಮ್ಮದೇ ಎನ್ನುವ ವಿಶ್ವಾಸದಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದಾರೆ. ಅದರಲ್ಲೂ ಈ ಬಾರಿಯ ಆರ್ಸಿಬಿ ತವರು ಮನೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ ಐಪಿಎಲ್ ಸೀಸನ್ 19ಕ್ಕೆ ಅದ್ಧೂರಿಯಾಗಿ ಚಾಲನೆ ಸಿಗ್ತಾ ಇದೆ. ಇದಕ್ಕಾಗಿ ಕೆಎಸ್ಸಿಎ ಬೆಂಗಳೂರು ಪೊಲೀಸರು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕಳೆದ ಬಾರಿ 17 ವರ್ಷಗಳ ತಪಸ್ಸಿನ ಫಲ ಎಂಬಂತೆ 18ನೇ ಸೀಸನ್ನಲ್ಲಿ ಆರ್ಸಿಬಿ ಕಪ್ ಗೆದ್ದು ಬೀಗಿತ್ತು. ಆದರೆ ಅದೇ ಖುಷಿಯಲ್ಲಿ ತೇಲಾಡ್ತಿದ್ದಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 14 ಮಂದಿ ಆರ್ಸಿಬಿ ಅಭಿಮಾನಿಗಳು ಕಾಲ್ತುಳಿತಕ್ಕೆ ಸಿಲುಕಿ ಪ್ರಾಣ ಬಿಟ್ಟಿದ್ರು. ಇದೀಗ ಅದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೊಂದು ಸುತ್ತಿನ ಐಪಿಎಲ್ ಹಬ್ಬ ಶುರುವಾಗ್ತಾ ಇದೆ. ಕ್ರಿಕೆಟ್ ಅಭಿಮಾನಿಗಳು ಐಪಿಎಲ್ ಹಬ್ಬ ಆನಂದಿಸಲು ರೆಡಿಯಾಗ್ತಿದ್ರೆ, ಇದರಲ್ಲೂ ನಮ್ಮ ರಾಜಕಾರಣಿಗಳು ಬಿಟ್ಟಿ ಕ್ರಿಕೆಟ್ಗೆ ಪಟ್ಟು ಹಿಡಿದು ಕೂತಿರೋದನ್ನ ಕಂಡ ಕ್ರಿಕೆಟ್ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ. ವಿಧಾನಸಭೆಯಲ್ಲಿ ಜನಪ್ರತಿನಿಧಿಗಳ ಈ ವಿಐಪಿ ಮನಸ್ಥಿತಿ ಬಹಿರಂಗವಾಗಿದ್ದೇ ತಡ. ಕರ್ನಾಟಕ ಮಾತ್ರ ಅಲ್ಲ, ದೇಶಾದ್ಯಂತ ಜನಸಾಮಾನ್ಯರು ಕೆಂಡಾಮಂಡಲರಾಗಿದ್ರು. ಜನ ಬೇಸಿಗೆಯಿಂದ ನೀರಿಲ್ಲದೆ ಸಾಯ್ತಿದ್ದಾರೆ. ರಸ್ತೆ ಸರಿ ಇಲ್ಲ, ಅನುದಾನ ತಂದಿಲ್ಲ, ಗ್ಯಾರಂಟಿ ಹಣ ಬರ್ತಿಲ್ಲ, ಗ್ಯಾಸ್ ಸಿಗ್ತಿಲ್ಲ ಅಂತೆಲ್ಲ ಸಮಸ್ಯೆಗಳ ಸರಮಾಲೆ ಹೊದ್ದು ಮಲಗಿದ್ದಾರೆ. ಇಂಥದ್ರಲ್ಲಿ ನಿಮ್ಮ ಐಪಿಎಲ್ ನೋಡೋ ಶೋಕಿಗೆ ಬಿಟ್ಟಿ ಟಿಕೆಟ್ ಪಡೆಯೋಕೆ ಚರ್ಚೆ ಮಾಡೋಕೆ ವಿಧಾನಸೌಧನೇ ಬೇಕಾ? ಅಷ್ಟಕ್ಕೂ ಚರ್ಚೆ ಮಾಡೋದಕ್ಕೆ ನಿಮಗೆ ವಿಷಯಗಳೇ ಇಲ್ವಾ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತರಾಟೆ ತೆಗೆದುಕೊಂಡಿದ್ದಾರೆ. ಆದ್ರೆ ಪಟ್ಟಿಗೆ ಬಿದ್ದ ಶಾಸಕರು ಹಠ ಹಿಡಿದು ಕೆಎಸ್ಸಿಎ ಮೇಲೆ ಒತ್ತಡ ಹೇರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋ ಐಪಿಎಲ್ ಪಂದ್ಯದ ವೀಕ್ಷಣೆಗೆ ಒಬ್ಬ ಶಾಸಕರಿಗೆ ತಲಾ 4 ಉಚಿತ ಟಿಕೆಟ್ ಪಡೆಯುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಮೇಲ್ನೋಟಕ್ಕೆ ಇದು ಶಾಸಕರ ಜೊತೆ ಅವರ ಪತ್ನಿ ಹಾಗೂ ಮಕ್ಕಳಿಗೂ ಟಿಕೆಟ್ ಹಂಚಿಕೆ ಅನ್ನುವ ಮಾನದಂಡದಡಿ ಟಿಕೆಟ್ ಹಂಚುವ ಯೋಜನೆಯಾಗಿದೆ. ಹಾಗಿದ್ರೆ ರಾಜ್ಯದಲ್ಲಿ ಚುನಾವಣೆ ವೇಳೆ ಜನರು ಆಯ್ಕೆ ಮಾಡೋದು ಶಾಸಕರನ್ನು ಅಥವಾ ಅವರ ಪತ್ನಿ ಮತ್ತು ಮಕ್ಕಳನ್ನು ಸೇರಿಸಿಯೇ ಗೆಲ್ಲಿಸ್ತಾರಾ ಅನ್ನೋದು ಜನರ ಪ್ರಶ್ನೆ. ಓರ್ವ ವ್ಯಕ್ತಿ ಶಾಸಕರಾಗಿದ್ದಾರೆ ಎಂಬ ಕಾರಣಕ್ಕಾಗಿ ಅವರ ಕುಟುಂಬಕ್ಕೂ ಐಪಿಎಲ್ ಪಂದ್ಯಗಳ ವೇಳೆ ಸ್ಟೇಡಿಯಂನಲ್ಲಿ ವಿಶೇಷ ಪ್ರಾತಿನಿಧ್ಯ ಯಾಕೆ? ಪ್ರಜಾಪ್ರಭುತ್ವದ ಮೌಲ್ಯಗಳನ್ನೇ ಗಾಳಿಗೆ ತೂರಿ ಪ್ರಜೆಗಳಿಗೆ ಒಂದು ಕಾನೂನು, ಪ್ರಭುಗಳಿಗೆ ಒಂದು ಕಾನೂನು ಎಂಬ ರೀತಿಯ ಮನಸ್ಥಿತಿ ಯಾಕೆ? ಜನರು ಆಯ್ಕೆ ಮಾಡೋದು ಶಾಸಕರನ್ನ ಮಾತ್ರವೇ ಹೊರತು ಅವರ ಕುಟುಂಬದವರನ್ನ ನಮ್ಮ ಸೇವೆ ಮಾಡಿ ಅಂತ ಆಯ್ಕೆ ಮಾಡೋದಿಲ್ಲ ಅಂತ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬಾಯಲ್ಲಿ ಹೇಳೋದೊಂದು, ಸದನದಲ್ಲಿ ಮಾಡೋದೊಂದು ಎಂಬಂತಾಗಿದೆ. ಅಲ್ಲಿ ಎಲ್ರಿಗೂ ಟಿಕೆಟ್ ಅಂತ 4 ಟಿಕೆಟ್ ಪಡೆದವರು ಈಗ ಅದನ್ನ ಕ್ಯಾನ್ಸಲ್ ಮಾಡಿಸ್ತಾರಾ ಅಥವಾ ತಮಗಾಗಿ ಮತ್ತು ತಮ್ಮವರಿಗಾಗಿ ಅಂತ ಮ್ಯಾಚ್ ನೋಡಲು ಕಳಿಸ್ತಾರಾ ಅನ್ನೋದನ್ನೇ ಕಾದ್ ನೋಡ್ಬೇಕಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.